ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮವು ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ದೈವತ್ವವನ್ನು ಕಾಣುವ ವಿಶಿಷ್ಟ ಧರ್ಮವಾಗಿದೆ. ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶ ಮಾತ್ರವಲ್ಲದೆ ಮರಗಳು, ಗಿಡಗಳು, ನದಿಗಳು ಕೂಡ ಪೂಜ್ಯವಾಗಿವೆ. ಇಂತಹ ಪವಿತ್ರ ಸಸ್ಯಗಳ ಸಾಲಿನಲ್ಲಿ ತುಳಸಿಗೆ ಅಂದರೆ ವೃಂದಾದೇವಿಗೆ ಅಗ್ರಸ್ಥಾನವಿದೆ. ತುಳಸಿ ಕೇವಲ ಔಷಧೀಯ ಗುಣಗಳನ್ನು ಹೊಂದಿದ ಸಸ್ಯವಲ್ಲ, ಅದು ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಪ್ರತೀಕವಾಗಿದೆ. ಶಾಸ್ತ್ರಗಳು ತುಳಸಿಯನ್ನ ಭಗವಾನ್ ವಿಷ್ಣು ಹಾಗೂ ಶ್ರೀಕೃಷ್ಣರಿಗೆ ಅತ್ಯಂತ ಪ್ರಿಯವಾದ ಸಸ್ಯವೆಂದು ವರ್ಣಿಸುತ್ತವೆ. ಅಲ್ಲದೆ ತುಳಸಿಯನ್ನ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಹೇಳಲಾಗಿದೆ. ಆದ್ದರಿಂದ ತುಳಸಿ ಇಲ್ಲದೆ ವಿಷ್ಣು ಆರಾಧನೆ ಅಪೂರ್ಣವೆಂದು ಧರ್ಮ ಗ್ರಂಥಗಳು ಸ್ಪಷ್ಟಪಡಿಸುತ್ತವೆ. ಈ ವಿಡಿಯೋದಲ್ಲಿ ತುಳಸಿಯ ಧಾರ್ಮಿಕ ಮಹತ್ವ, ಪೌರಾಣಿಕ ಹಿನ್ನೆಲೆ, ಪೂಜಾ ವಿಧಾನಗಳು, ನಿತ್ಯ ಆಚರಣೆಗಳು, ಸಾಮಾಜಿಕ ಮತ್ತು ವೈಜ್ಞಾನಿಕ ಅಂಶಗಳು ಹಾಗೂ ಇಂದಿನ ಜೀವನದಲ್ಲಿ ತುಳಸಿಯ ಪಾತ್ರವನ್ನು ವಿಸ್ತೃತವಾಗಿ ನೋಡೋಣ. ತುಳಸಿಯ ಪೌರಾಣಿಕ ಹಿನ್ನೆಲೆ. ಪುರಾಣಗಳ ಪ್ರಕಾರ ತುಳಸಿ ದೇವಿ ಪೂರ್ವಜನ್ಮದಲ್ಲಿ ವೃಂದ ಎಂಬ ಪರಮ ಪತಿವ್ರತೆ ಸ್ತ್ರೀಯಾಗಿದ್ದಳು. ಆಕೆಯ ಭಕ್ತಿಯಿಂದ ಮತ್ತು ಪಾವಿತ್ರ್ಯತೆಯಿಂದಲೇ ಆಕೆಯ ಪತಿ ಅಜೇಯನಾಗಿದ್ದನು. ಆದರೆ ದೇವತೆಗಳ ಹಿತಕ್ಕಾಗಿ ವಿಷ್ಣು ಭಗವಂತನು ಮಾಯೆಯಿಂದ ಆಕೆಯ ಪತಿವ್ರತೆಯನ್ನು ಭಂಗಪಡಿಸಿದನು. ನಂತರ ವೃಂದೆಯ ಶಾಪದಿಂದ ವಿಷ್ಣು ಭಗವಂತನು ಶಿಲೆಯಾಗಿದ್ದು ವೃಂದೆಯೇ ತುಳಸಿಯಾಗಿ ಭೂಮಿಯಲ್ಲಿ ಅವತರಿಸಿದಳು. ಈ ಕಾರಣದಿಂದಲೇ ತುಳಸಿಯನ್ನು ವಿಷ್ಣುವಿನ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಪೂಜಿಸಲಾಗುತ್ತದೆ. ತುಳಸಿ ಲಕ್ಷ್ಮೀ ದೇವಿಯ ಸಂಕೇತ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ದೇವಿಯು ಲಕ್ಷ್ಮೀ ದೇವಿಯ ರೂಪ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುತ್ತದೆ ಎಂಬ ದೃಢ ನಂಬಿಕೆ ಇದೆ. ತುಳಸಿಯನ್ನು ನಿತ್ಯ ಪೂಜಿಸುವ ಮನೆಗಳಲ್ಲಿ ದಾರಿದ್ರ್ಯ, ಕಲಹ, ಅಶಾಂತಿ ನೆಲೆಸುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ತುಳಸಿಯು ಶುದ್ಧತೆ, ಸಾತ್ವಿಕತೆ ಮತ್ತು ಪಾವಿತ್ರ್ಯದ ಪ್ರತೀಕವಾಗಿದೆ. ಈ ಕಾರಣದಿಂದಲೇ ಮನೆ ಮಂದಿ ಪ್ರತಿದಿನ ತುಳಸಿ ಮುಂದೆ ದೀಪ ಹಚ್ಚಿ ನೀರು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವ ಪರಂಪರೆ ಬೆಳೆದಿದೆ. ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವ ಮಹತ್ವ. ಧಾರ್ಮಿಕ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿಯನ್ನು ಮನೆಯ ಮುಂಭಾಗದಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ, ಅಂಗಣದಲ್ಲಿ, ವೃಂದಾವನ ರೂಪದಲ್ಲಿ ನೆಡುವುದು ಅತ್ಯಂತ ಶುಭಕರ. ತುಳಸಿಯನ್ನು ನೆಲಕ್ಕೆ ನೇರವಾಗಿ ನೆಡುವುದಕ್ಕಿಂತ ವೃಂದಾವನದಲ್ಲಿ ಇಡುವುದು ಶ್ರೇಷ್ಠ ಎಂದು ಹೇಳಲಾಗಿದೆ. ಇದು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಒಣಗಿದ, ರೋಗಗ್ರಸ್ತ ಅಥವಾ ಮುರಿದ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಇದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗಬಹುದು ಎಂಬ ನಂಬಿಕೆ ಕೂಡ ಇದೆ. ತುಳಸಿಗೆ ನೀರು ಅರ್ಪಿಸುವ ಮಹತ್ವ. ತುಳಸಿ ಪೂಜೆಯ ಮೊದಲ ಮತ್ತು ಮುಖ್ಯ ಆಚರಣೆ ನೀರು ಅರ್ಪಿಸುವುದು. ಪ್ರತಿದಿನ ಬೆಳಗ್ಗೆ ಶುದ್ಧ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ, ತುಳಸಿ ದೇವಿಯ ಆಶೀರ್ವಾದ ಲಭಿಸುತ್ತದೆ. ಆದರೆ ಭಾನುವಾರ ತುಳಸಿಗೆ ನೀರು ಹಾಕಬಾರದು ಎಂಬ ನಿಯಮವಿದೆ. ಆ ದಿನ ತುಳಸಿಗೆ ವಿಶ್ರಾಂತಿ ನೀಡಬೇಕು ಎಂದು ಶಾಸ್ತ್ರಗಳು ಸೂಚಿಸುತ್ತವೆ. ತುಳಸಿಯ ಮುಂದೆ ದೀಪ ಬೆಳಗಿಸುವ ಪರಂಪರೆ. ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಮಂಗಳಕರ. ಈ ಆಚರಣೆ ಲಕ್ಷ್ಮೀ ದೇವಿಯನ್ನು ಸಂತೋಷಪಡಿಸುತ್ತದೆ, ಮನೆಗೆ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ, ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ದೀಪ ಬೆಳಗಿಸುವಾಗ ತುಳಸಿ ದೇವಿ ನಮೋ ನಮಃ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಫಲಪ್ರದ. ತುಳಸಿ ದಳದ ಧಾರ್ಮಿಕ ಮಹತ್ವ. ತುಳಸಿ ದಳವಿಲ್ಲದೆ ವಿಷ್ಣು ಅಥವಾ ಕೃಷ್ಣನ ನೈವೇದ್ಯ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಅನ್ನ, ಪಾಯಸ, ಹಣ್ಣುಗಳ ಮೇಲೆ ತುಳಸಿ ದಳವನ್ನು ಇಟ್ಟು ಅರ್ಪಿಸಿದರೆ ದೇವರು ಶೀಘ್ರ ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ. ಏಕಾದಶಿ, ದ್ವಾದಶಿ, ಭಾನುವಾರ ಮತ್ತು ರಾತ್ರಿ ಸಮಯದಲ್ಲಿ ತುಳಸಿ ದಳವನ್ನು ಕೀಳುವುದು ನಿಷಿದ್ಧ. ತುಳಸಿಗೆ ಹಾಲು, ತುಪ್ಪ ಮತ್ತು ಕಬ್ಬಿನ ರಸ ಅರ್ಪಿಸುವುದು. ತುಳಸಿಗೆ ಹಸಿ ಹಾಲು, ತುಪ್ಪದ ದೀಪ, ಕಬ್ಬಿನ ರಸ ಅರ್ಪಿಸುವುದರಿಂದ ಅತ್ಯಂತ ಶುಭಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ಇದರಿಂದ ಮನೆಯಲ್ಲಿ ಸುಖ, ಸಂತೋಷ, ಆರ್ಥಿಕ ಅಭಿವೃದ್ಧಿ ಮತ್ತು ಕುಟುಂಬದ ಒಗ್ಗಟ್ಟು ಹೆಚ್ಚುತ್ತದೆ. ತುಳಸಿ ಪ್ರದಕ್ಷಿಣೆ.
ಪ್ರತಿದಿನ ತುಳಸಿ ಗಿಡಕ್ಕೆ 3, 5 ಅಥವಾ 11 ಪ್ರದಕ್ಷಿಣೆ ಮಾಡುವುದರಿಂದ ಪಾಪ ಕ್ಷಯವಾಗುತ್ತದೆ, ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ, ವಿಷ್ಣುವಿನ ಕೃಪೆ ಲಭಿಸುತ್ತದೆ. ಪ್ರದಕ್ಷಿಣೆ ಮಾಡುವಾಗ ಭಕ್ತಿಯಿಂದ ಮಂತ್ರ ಜಪ ಮಾಡುವುದು ವಿಶೇಷ ಫಲ ನೀಡುತ್ತದೆ. ತುಳಸಿ ವಿವಾಹ ಅಥವಾ ತುಳಸಿ ಕಲ್ಯಾಣ. ಕಾರ್ತಿಕ ಮಾಸದಲ್ಲಿ ಆಚರಿಸಲ್ಪಡುವ ತುಳಸಿ ವಿವಾಹ ಅತ್ಯಂತ ಪವಿತ್ರ ವ್ರತವಾಗಿದೆ. ಈ ದಿನ ತುಳಸಿಯನ್ನು ಲಕ್ಷ್ಮೀ ದೇವಿಯಾಗಿ ಮತ್ತು ವಿಷ್ಣುವನ್ನು ವರನಾಗಿ ಪೂಜಿಸಲಾಗುತ್ತದೆ. ಈ ವ್ರತದಿಂದ ವೈವಾಹಿಕ ಜೀವನ ಸುಖಮಯವಾಗುತ್ತದೆ, ಸಂತಾನ ಭಾಗ್ಯ ಲಭಿಸುತ್ತದೆ, ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ತುಳಸಿ ಮತ್ತು ಆಧ್ಯಾತ್ಮಿಕ ಸಾಧನೆ. ತುಳಸಿ ಗಿಡದ ಮುಂದೆ ಕುಳಿತು ವಿಷ್ಣು ಸಹಸ್ರನಾಮ, ಕೃಷ್ಣನಾಮ ಜಪ, ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ. ತುಳಸಿ ಇರುವ ವಾತಾವರಣದಲ್ಲಿ ಧ್ಯಾನ ಮಾಡುವುದು ಸುಲಭವಾಗುತ್ತದೆ ಎಂಬ ನಂಬಿಕೆ ಇದೆ. ತುಳಸಿಯ ಸಾಮಾಜಿಕ ಮತ್ತು ವೈಜ್ಞಾನಿಕ ಮಹತ್ವ. ಧಾರ್ಮಿಕ ಮಹತ್ವದ ಜೊತೆಗೆ ತುಳಸಿಗೆ ವೈಜ್ಞಾನಿಕ ಮಹತ್ವವು ಅಪಾರ. ತುಳಸಿ ವಾಯುವನ್ನು ಶುದ್ಧಗೊಳಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಪರಿಸರ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಹಿಂದೂ ಧರ್ಮವು ಧರ್ಮದ ಹೆಸರಿನಲ್ಲಿ ಪರಿಸರ ಸಂರಕ್ಷಣೆಯನ್ನು ಕಲಿಸಿದ್ದನ್ನು ತುಳಸಿ ಸ್ಪಷ್ಟವಾಗಿ ತೋರಿಸುತ್ತದೆ. ತುಳಸಿ ಕೇವಲ ಒಂದು ಗಿಡವಲ್ಲ, ಅದು ಹಿಂದೂ ಧರ್ಮದ ಆತ್ಮಸತ್ವ. ತುಳಸಿ ಪೂಜೆ ಮನುಷ್ಯನ ಜೀವನದಲ್ಲಿ ಶಿಸ್ತು, ಶುದ್ಧತೆ, ಭಕ್ತಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ಇಂದಿನ ಆಧುನಿಕ ಜೀವನದಲ್ಲಿಯೂ ತುಳಸಿಯ ಮಹತ್ವ ಕಡಿಮೆಯಾಗಿಲ್ಲ. ನಿತ್ಯ ತುಳಸಿ ಪೂಜೆ ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ, ದೈವಿಕ ಕೃಪೆ ದೊರೆಯುತ್ತದೆ, ಜೀವನದಲ್ಲಿ ಸಾತ್ವಿಕತೆ ಬೆಳೆಯುತ್ತದೆ. ಅಂತೆಯೇ ತುಳಸಿಯನ್ನು ಗೌರವಿಸುವುದು ಎಂದರೆ ಪ್ರಕೃತಿಯನ್ನು ಗೌರವಿಸುವುದೇ ಆಗಿದೆ. ಸ್ನೇಹಿತರೆ, ಇದಿಷ್ಟು ಈ ದಿನದ ತುಳಸಿ ಮಾತೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.